ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಆವಣಿ ಬೆಟ್ಟಕ್ಕೆ ನಾವು ಹೊರಸಂಚಾರ ಹೊರಟಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಆವಣಿ ಬೆಟ್ಟ ಮತ್ತು ಕೆಳಗಡೆ ದೇವಸ್ಥಾನ ಎಲ್ಲವೂ ಕೂಡ. ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾವು ಆವಣಿ ಒಳಗಡೆಗೆ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಆವಣಿ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಪ್ರತಿಯೊಬ್ಬರು ಕೂಡ ಒಂದ್ಸಲ ಆದರೂ ನೋಡಬೇಕು ಆ ಥರ ಇದೆ. ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ಈಗ ದೇವಸ್ಥಾನ ಹತ್ರ ಬಂದು ನಾವೀಗ ಎಲ್ಲರೂ ಕೂಡ ಹೇಳ್ತಾ ಇದ್ವಿ. ಸುಮಾರು ಒಂದು 60 ಜನವರೆಗೂ ಮಕ್ಕಳು, ಒಂದು 6 ಜನ ಟೀಚರ್ಸು ಎಲ್ಲರೂ ಕೂಡ ಹೋಗಿದ್ವಿ. ತುಂಬ ಜನ ಇದ್ದಿದ್ದರಿಂದ ನನಗಂತೂ ತುಂಬಾ ಎಂಜಾಯ್ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ. ನಾವು ಹೋಗ್ತಲೇ ಫಸ್ಟು ದೇವಸ್ಥಾನ ಒಳಗಡೆಗೆ ಹೋಗೋದಕ್ಕೆ ಕೈಕಾಲು ತೊಳಿತಾ ಇದ್ವಿ. ಈ ಥರ ಒತ್ತೋಗೋರು ಈಗ ತುಂಬ ಕಡೆ ಎಲ್ಲೂ ಕೂಡ ನಮಗೆ ಸಿಗೋದಿಲ್ಲ, ಇದ್ದರೂ ಕೂಡ ನೀರು ಬರೋದಿಲ್ಲ. ನಾನಂತೂ ತುಂಬ ವರ್ಷಗಳೇ ಆಯಿತು ನೋಡಿ ಈ ಬೋರಲ್ಲಿ ನೀರು ಕೂಡ ಬರ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಮಕ್ಕಳು ತುಂಬ ಜನ ನೋಡಿರೋದಿಲ್ಲ. ನಾವಲ್ಲಿ ಕೈಕಾಲನ್ನು ತೊಳ್ಕೊಂಡು ಈಗ ಒಳಗಡೆಗೆ ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದ್ವಿ. ಅಲ್ಲಿ ಕರ್ಪೂರವನ್ನು ಹಚ್ಚಿ ನಂತರ ಒಳಗಡೆಗೆ ಹೋಗ್ತಾ ಇದ್ವಿ. ಒಳಗಡೆ ದೇವಸ್ಥಾನ ಕೂಡ ತುಂಬ ಶತಮಾನಗಳ ಹಿಂದೆ ದೇವಸ್ಥಾನ. ಇದು ಚೋಳರ ಕಾಲದ್ದು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆಯ ದೇವಸ್ಥಾನ. ಅಲ್ಲಲ್ಲಿ ಸ್ವಲ್ಪ ಶಿಥಿಲಗೊಂಡಿದ್ರು ಕೂಡ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೂ ವಾಲಿ, ಸುಗ್ರೀವ ಲಿಂಗಗಳು ಇದ್ದಾವೆ. ಹಾಗೆಯೇ ವಿಘ್ನೇಶ್ವರ ಮತ್ತು ಆಂಜನೇಯ ದೇವಾಲಯಗಳು ಕೂಡ ಇದ್ದಾವೆ. ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಲವಾರು ನಮಗೆ ಸಾಕ್ಷ್ಯಾಧಾರಗಳು ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ರಾಮಲಿಂಗೇಶ್ವರ ದೇವಾಲಯವನ್ನು ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ರಾಮ ಲಕ್ಷ್ಮಣರೆಲ್ಲರೂ ಕೂಡ ನಮಗೆ ಇಲ್ಲಿ ಲಿಂಗ ರೂಪದಲ್ಲಿ ಇಲ್ಲಿ ನಾವು ನೋಡ್ಬೋದು ದೇವಾಲಯವನ್ನು. ದೇವಾಲಯ ತುಂಬ ಹಳೆಯ ದೇವಾಲಯ ಆಗಿದ್ದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಜಾತ್ರೆ ಮಹೋತ್ಸವಗಳು ಕೂಡ ನಡೆಯುತ್ತೆ. ಆಗ ಬಂದಾಗ ತುಂಬಾ ಜನಸ್ತೋಮ ಜಾಸ್ತಿ ಇರುತ್ತೆ. ಆಗ ನಾವು ಇದನ್ನು ನೀಟಾಗಿ ನೋಡೋದಕ್ಕೂ ಕೂಡ ಆಗೋದಿಲ್ಲ. ದೇವಾಲಯಗಳೆಲ್ಲ ಕೂಡ ಜನ ಜಾಸ್ತಿ ಇರೋದ್ರಿಂದ ನಮಗೆ ನೀಟಾಗಿ ನೋಡೋದಕ್ಕೆ ಆಗೋದಿಲ್ಲ. ಶಾಲಾ ಮಕ್ಕಳನ್ನ ಈ ರೀತಿ ಹೊರಸಂಚಾರಕ್ಕೆ ಕರ್ಕೊಂಡು ಬಂದರು ಅಥವಾ ಫ್ಯಾಮ್ಲಿಗಳು ಬಂದರೂ ಕೂಡ ಮಾಮೂಲಿ ಟೈಮಲ್ಲಿ ಈ ರೀತಿ ನಾವು ಜಾತ್ರೆ ಬಿಟ್ಟು ಮಿಕ್ಕಿದ ಟೈಮಲ್ಲಿ ಬಂದರು ದೇವಾಲಯವನ್ನು ಚೆನ್ನಾಗಿ ಸಂದರ್ಶನ ಮಾಡಿಕೊಂಡು ಹೋಗ್ಬೋದು. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹಲವಾರು ಕುರುಹುಗಳು ಕೂಡ ಸಿಗುತ್ತೆ. ದೇವಾಲಯದ ಗೋಡೆಗಳ ಮೇಲೆ ತಮಿಳು, ತೆಲುಗು ಮತ್ತು ಕನ್ನಡ ಭಾಷೆಗಳು ಕೂಡ ನಮಗೆ ಅಲ್ಲಲ್ಲಿ ಬರೆದಿರ್ತಕ್ಕಂಥದ್ದು ಕಾಣಿಸುತ್ತೆ. ಅಂದರೆ ಆಗಿನ ಕಾಲಕ್ಕೆ ಕನ್ನಡ ಕೂಡ ಅಭಿವೃದ್ಧಿಯಲ್ಲಿ ಇತ್ತು, ತೆಲುಗು ಕೂಡ ಅಭಿವೃದ್ಧಿಯಲ್ಲಿ ಇತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಈ ಕಡೆ ನಾವು ಎಡಗಡೆ ನೋಡ್ತಾ ಇರೋವಂಥದ್ದು ಗಂಜಿ ಮಂಟಪ ಅಂತ ಕರೀತಾರೆ. ಈ ಗಂಜಿ ಮಂಟಪದಲ್ಲಿ ಆಗಿನ ಕಾಲದಲ್ಲಿ ಗಂಜಿಯನ್ನು ಹಾಕ್ತಾ ಇದ್ರಂತೆ ಬಂದು ಹೋಗೋರಿಗೆ ದೇವಸ್ಥಾನಕ್ಕೆ. ಹಾಗಾಗಿ ಆ ಮಂಟಪಕ್ಕೆ ಗಂಜಿ ಮಂಟಪ ಅಂತೇಳ್ಬಿಟ್ಟು ಕರೀತಾರೆ. ಇಲ್ಲಿಂದ ನಾವು ಒಳಗಡೆಗೆ ಹೋದಾಗ ಮೊದಲು ನಮಗೆ ಸೀತಾದೇವಿ ಮತ್ತು ರಾಮಲಿಂಗೇಶ್ವರ ದೇವಾಲಯವನ್ನು ಫಸ್ಟು ನಾವು ಸಂದರ್ಶನ ಮಾಡ್ಕೊತೀವಿ. ಅಲ್ಲಿಂದ ಭರತ ಲಿಂಗೇಶ್ವರ ದೇವಾಲಯವು ಕೂಡ ಸಿಗುತ್ತೆ. ಗೋಡೆಗಳ ಮೇಲೆ ತುಂಬ ಸುಂದರವಾದಂತಹ ಚಿತ್ರಕಲೆ ಕೂಡ ನಾವು ಇಲ್ಲಿ ನೋಡ್ಬೋದು. ಹಳೆಯ ಕಾಲದ ಚಿತ್ರಕಲೆಗಳನ್ನು ನಾವಿಲ್ಲಿ ಗೋಡೆಗಳ ಮೇಲೆ ನೋಡ್ಬೋದು. ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಂತರ ಇಲ್ಲಿ ಬೆಟ್ಟ ಕೂಡ ಇದೆ. ಬೆಟ್ಟದ ಮೇಲೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಾಧಾರಗಳು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಲವಕುಶ ಅವರೆಲ್ಲರೂ ಕೂಡ ಇಲ್ಲೇ ಹುಟ್ಟಿದ್ದು, ವಾಲ್ಮೀಕಿ ಅವರು ಕೂಡ ಇಲ್ಲೇ ಇದ್ದದ್ದು ಅಂತ ಹೇಳ್ಬಿಟ್ಟು ಹಲವಾರು ಸಾಕ್ಷ್ಯಗಳನ್ನು ಕೂಡ ಹೇಳ್ತಾರೆ. ಮೊದಲು ನಾವು ಬಂದದ್ದು ಬೆಟ್ಟದ ಮೇಲೆ, ನಂತರ ಹೋಗೋಣ ಅಂತ ಮೊದಲು ಬಂದದ್ದು ನಾವು ದೇವಸ್ಥಾನವನ್ನು ಸಂದರ್ಶನ ಮಾಡೋಣ ಅಂತೇಳ್ಬಿಟ್ಟು ಮೊದಲಿಗೆ ಬಂದ್ವಿ. ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗಿತ್ತು. ಈಗ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ಕೂಡ ಇತ್ತು, ಆದರೆ ನಮ್ಗೆ ಅಷ್ಟೊಂದು ಬಿಸಿಲು ಅಂತ ಏನೂ ಅನಿಸಿಲ್ಲ. ಬೆಟ್ಟದ ಮೇಲೆ ಕೂಡ ಒಂದು ಚೂರು ಕೂಡ ನಮಗೆ ಬಿಸಿಲು ಅನಿಸೋದಿಲ್ಲ. ಡಿಸೆಂಬರ್, ಜನವರಿ ಟೈಮಲ್ಲಿ ಬಂದರೆ ಬೆಟ್ಟವನ್ನು ಹತ್ತೋದಕ್ಕಾಗಲಿ ನೋಡೋದಕ್ಕಾಗಲಿ ತುಂಬಾ ಸುಂದರವಾಗೂ ಇರುತ್ತೆ. ನಮಗೆ ಹತ್ತೋದಕ್ಕೂ ಕೂಡ ಸುಲಭವಾಗೂ ಕೂಡ ಇರುತ್ತೆ ಬೆಟ್ಟವನ್ನು. ದೇವಸ್ಥಾನವನ್ನೆಲ್ಲ ಕೂಡ ಮೊದಲು ನೋಡಿಕೊಂಡು ನಂತರ ನಾವು ಬೆಟ್ಟವನ್ನು ಹತ್ತೋಣ ಅಂತೇಳ್ಬಿಟ್ಟು ಈಗ ದೇವಸ್ಥಾನದ ಒಳಗಡೆಗೆ ಬಂದು ದರ್ಶನಕ್ಕೆ ಹೋಗ್ತಾ ಇದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲನ್ನು ಹಾಕ್ತಾಯಿದ್ರು. ಬಟ್ ನಾವು ಹೋದ್ಮೇಲೆ ನಂತರ ದೇವಸ್ಥಾನದ ಬಾಗಿಲನ್ನು ತೆಗೆದು ನಮಗೆ ಪೂಜೆಯನ್ನು ಕೂಡ ಮಾಡಿಕೊಟ್ರು. ಅಂದರೆ ಇಲ್ಲಿ ಜನ ಬರೋವಂಥದ್ದು ಪ್ರತಿದಿನ ಬರ್ತಾ ಇರ್ತಾರೆ. ಬೆಳಗ್ಗೆನೇ ನಾವು ಬಂದರೆ ಪೂಜೆ ಟೈಮ್ಗೆ ಕೂಡ ಬರ್ಬೋದು.
ಇಲ್ಲಿ ಬೇರೆ ದೇವಸ್ಥಾನಗಳಿಗೆ ಕೂಡ ಹೋಗ್ತಾರೆ ಇಲ್ಲಿರ್ತಕ್ಕಂಥ ಅರ್ಚಕರು ಅಂತ ಹೇಳಿದರು. ಹಾಗಾಗಿ ಬಾಗಿಲನ್ನು ಹಾಕೋ ಟೈಮ್ಗೆ ನಾವು ಕೂಡ ಬಂದ್ವಿ. ಹಾಗಾಗಿ ನಂತರ ಅವರು ಬಾಗಿಲನ್ನು ತೆಗೆದು ನಮಗೆ ಪೂಜೆಯನ್ನು ಮಾಡಿಕೊಟ್ರು. ಈ ಕಡೆ ಎಡಗಡೆ ಕಾಣಿಸ್ತಿದೆಯಲ್ವ, ಇದು ಭರತಲಿಂಗೇಶ್ವರ ದೇವಾಲಯ. ಈ ಕಡೆ ಮುಂದ್ಗಡೆ ಹೋದರೆ ನಮಗೆ ರಾಮಲಿಂಗೇಶ್ವರ ದೇವಾಲಯ ಸಿಗುತ್ತೆ. ಮೊದಲಿಗೆ ದರ್ಶನಕ್ಕೆ ಹೋದದ್ದು ನಾವು ರಾಮಲಿಂಗೇಶ್ವರ ದೇವಾಲಯದ ಒಳಗಡೆಗೆ. ರಾಮಲಿಂಗೇಶ್ವರ ದೇವಾಲಯದಲ್ಲಿ ಈಗ ಧನುರ್ಮಾಸ ಆಗಿರೋದ್ರಿಂದ ಚೆನ್ನಾಗಿ ಅಲಂಕಾರ ಕೂಡ ಮಾಡಿ ಪೂಜೆ ಎಲ್ಲ ಕೂಡ ಬೆಳಗ್ಗೆನೇ ಮುಗಿಸಿದ್ರು. 4:30-5 ಗಂಟೆಗೆ ಬಂದು ಪೂಜೆಗಳನ್ನು ಕೂಡ ಇಲ್ಲಿ ಮಾಡಿರ್ತಾರಂತೆ ಧನುರ್ಮಾಸದಲ್ಲಿ. ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಕೂಡ ಮುಗ್ದಿತ್ತು. 11 ಗಂಟೆವರೆಗೂ ಕೂಡ ಇತ್ತು. ಈ ಟೈಮಲ್ಲಿ ಜನ ಬರೋವಂಥದ್ದು ಕಡಿಮೆನೇ. ಟೂರಿಸ್ಟ್ ಬರೋವಂಥವ್ರು ಸ್ವಲ್ಪ ಜನ ಬರ್ತಾರೆ. ಇಲ್ಲಿಗೆ ಬಸ್ಸುಗಳು ಅಷ್ಟೊಂದು ಬರೋದಿಲ್ಲ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಅಷ್ಟೇ ಬರೋದು. ನಾವು ಅಕಸ್ಮಾತ್ ಹೋಗಬೇಕು ಅಂತಂದರೆ ಸ್ವಂತ ವೆಹಿಕಲ್ಸನ್ನು ತಗೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಕಡಿಮೆನೇ. ಈಗೀಗ ಬರೋವಂಥವ್ರು ಕೂಡ ತುಂಬ ಜನ ಬರ್ತಾ ಇದ್ದಾರೆ. ಮೊದಲಿಗಿಂತಲೂ ಈಗ ಬರೋವಂಥವ್ರು ಜನ ಜಾಸ್ತಿ ಇದ್ದಾರೆ. ಮುಂದ್ಗಡೆ ಕಾಣಿಸ್ತಿರೋವಂಥದ್ದು ರಾಮಲಿಂಗೇಶ್ವರ ದೇವಾಲಯ. ನಮಗೆ ಇಲ್ಲಿ ಎಲ್ಲ ದೇವರನ್ನು ಕೂಡ ಲಿಂಗ ರೂಪದಲ್ಲೇ ನೋಡುವಂಥದ್ದು. ರಾಮಲಿಂಗೇಶ್ವರ ದೇವಾಲಯವನ್ನು ನೋಡಿಕೊಂಡು ಆಚೆ ಬಂದ ಮೇಲೆ ನೆಕ್ಸ್ಟ್ ನಾವು ಭರತಲಿಂಗೇಶ್ವರ, ಲಕ್ಷ್ಮಣ ಮತ್ತು ಶತ್ರುಘ್ನ ಲಿಂಗೇಶ್ವರ ದೇವಾಲಯಗಳನ್ನು ಕೂಡ ದರ್ಶನ ಮಾಡಿಕೊಂಡು ಬರ್ತಾ ಈ ಕಡೆ ಎಡಗಡೆ ಮುಂದ್ಗಡೆಗೆ ನಮಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮುಂದೆ, ಇಲ್ಲಿ ನಾವು ವಿಘ್ನೇಶ್ವರ ದೇವಾಲಯವನ್ನು ಕೂಡ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ವಿಘ್ನೇಶ್ವರ ಇದ್ದೇ ಇರ್ತಾರಲ್ವ, ಇಲ್ಲಿ ಕೂಡ ವಿಘ್ನೇಶ್ವರ ದೇವಾಲಯವನ್ನು ನಾವು ಇಲ್ಲಿ ನೋಡ್ಬೋದು. ಕೆತ್ತನೆಗಳಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನಗಳೆಲ್ಲ ಕೂಡ ಹಳೆಯ ದೇವಸ್ಥಾನಗಳು. ನಾವು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ವಿಶಾಲವಾಗಿರ್ತಕ್ಕಂಥ ಈ ದೇವಾಲಯ ನೋಡೋದಕ್ಕೆ ಸುಂದರವಾಗೂ ಕೂಡ ಇದೆ. ನಾವು ಗಣೇಶನನ್ನು ದರ್ಶನ ಮಾಡಿಕೊಂಡು ನಂತರ ನಾವು ವಾಲಿ, ಸುಗ್ರೀವ, ಲಕ್ಷ್ಮಣ ಮತ್ತು ಭರತ ರಾಮಲಿಂಗೇಶ್ವರ ದೇವಾಲಯದ ಪಕ್ಕದಲ್ಲೇನೇ ಇದೆ. ವಿಘ್ನೇಶ್ವರನನ್ನು ನೋಡಿಕೊಂಡು ಹಿಂದೆ ಹೋದಾಗ ನಾವು ಸುತ್ತಾಕೊಂಡು ಅಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನ ಹಾಗೂ ವಾಲಿ, ಸುಗ್ರೀವ ಲಿಂಗೇಶ್ವರಗಳನ್ನು ಕೂಡ ನಾವು ಅಲ್ಲಿ ನೋಡಬಹುದು. ನಾವಲ್ಲಿಂದ ನೋಡಿ ಎಲ್ಲ ವಿಗ್ರಹಗಳನ್ನು ನೀಟಾಗಿ ನೋಡ್ಕೊಳ್ತಾ ಆಚೆಗೆ ಬರ್ತಾ ಇದ್ವಿ. ಇಲ್ಲಿ ನಾವು ರಾಮಲಿಂಗೇಶ್ವರ ದೇವಾಲಯವನ್ನು ನೋಡಿಕೊಂಡು ಆಚೆ ಬರ್ತಾ, ನಾನು ಹೇಳ್ದೆ ಅಲ್ವಾ ವಿಘ್ನೇಶ್ವರ ದೇವಾಲಯವನ್ನು ನೋಡ್ಬೋದು ಅಂತ, ಅಲ್ಲಿಗೆ ನಾವು ಬರ್ತಾ ಇದ್ವಿ. ವಿಘ್ನೇಶ್ವರನಿಗೆ ನಮಸ್ಕಾರ ಹಾಕ್ಕೊಂಡು ನಂತರ ವಾಲಿ, ಸುಗ್ರೀವ, ಲಕ್ಷ್ಮಣ ಮತ್ತು ಶತ್ರುಘ್ನ ಲಿಂಗೇಶ್ವರಗಳನ್ನು ಹಿಂದ್ಗಡೆಯಿಂದ ನಾವು ಸುತ್ತಾಕೊಂಡು ದೇವಾಲಯವನ್ನು ಬರಬೇಕಾಗತ್ತೆ. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಮೊಬೈಲನ್ನು ತಗೊಂಡು ಫುಲ್ ಸುತ್ತಲೂ ಕೂಡ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ನಾನು ಮತ್ತೆ ವಿಘ್ನೇಶ್ವರ ದೇವಾಲಯವನ್ನು ನೋಡಿಸ್ತಾ ಇದ್ದೀನಿ. ನಾವಿನ್ನೂ ಇಲ್ಲೇ ಕೂಡ ಇದ್ವಿ. ನಾವು ರಾಮಲಿಂಗೇಶ್ವರ ಮತ್ತು ಭರತಲಿಂಗೇಶ್ವರ ದೇವಾಲಯಗಳಲ್ಲೇ ಸ್ವಲ್ಪ ಹೊತ್ತು ಇದ್ದೋಗಿದ್ವಿ. ಅಷ್ಟೊತ್ತಿಗೆ ಮಕ್ಕಳು ಮೊಬೈಲ್ ತಗೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಇಲ್ಲಿ ಎಲ್ಲ ನಮಸ್ಕಾರ ಹಾಕ್ಕೊಂಡು ಬಂದಮೇಲೆ ಇಲ್ಲಿ ಶೃಂಗೇರಿ ಶಾರದಾ ಪೀಠ ಚಿಕ್ಕ ಸಂಸ್ಥೆ ಇಲ್ಲಿ ಇದೆ. ಇಲ್ಲಿ ಕೂಡ ಶಾರದಾ ದೇವಿಯನ್ನು ಇಟ್ಟಿದ್ದಾರೆ. ಅಲ್ಲಿ ಕೂಡ ಪೀಠ ಇದೆ. ಇಲ್ಲಿ ಕೂಡ ನಾವು ಶೃಂಗೇರಿಗೆ ಹೋಗೋಕ್ಕೆ ಆಗದೆ ಇರೋವಂಥವ್ರು ಅಕ್ಷರಾಭ್ಯಾಸಕ್ಕೆ ಇಲ್ಲಿ ಕೂಡ ಬಂದು ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಬಹುದಂತೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಶೃಂಗೇರಿ ಶಾರದಾ ಪೀಠ. ಅದರ ಒಂದು ಚಿಕ್ಕ ಸಂಸ್ಥೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಯಾರಾದರೂ ಬೇಕಿದ್ದರೆ ಬಂದು ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಬಹುದು. ಶೃಂಗೇರಿಗೆ ಹೋಗೋದಕ್ಕೆ ನಮಗೆ ಆಗಲ್ಲ ಅನ್ನೋಂಥವ್ರು ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು. ಇಲ್ಲಿ ಕೂಡ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹೊಸ ದೇವಸ್ಥಾನ ಇದೆ, ಶಾರದಾ ದೇವಿ ದೇವಾಲಯ. ಈಗ ನಾವು ರಾಮಲಿಂಗೇಶ್ವರ ದೇವಾಲಯವನ್ನು ನೋಡಿಕೊಂಡು ನಂತರ ಹೋದದ್ದು ಇಲ್ಲಿ ಶಾರದಾ ಪೀಠ ದೇವಾಲಯಕ್ಕೆ. ಇಲ್ಲಿ ಕೂಡ ಆ ದೇವಾಲಯದ ಒಳಗಡೆ ಗರ್ಭಗುಡಿ ಬಾಗಿಲನ್ನು ಹಾಕಿದ್ದು. ಬಟ್ ಸುಂದರವಾಗಿ ಇದೆ ದೇವಸ್ಥಾನ ಕೂಡ, ಪ್ರಶಾಂತವಾಗಿ ಇತ್ತು ವಾತಾವರಣ. ನಾವೆಲ್ಲರೂ ಹೋಗಿ ಅಲ್ಲಿ ಶಾರದಾಂಬೆಗೆ ನಮಸ್ಕಾರವನ್ನು ಹಾಕ್ಕೊಂಡು, ಅಂದರೆ ಬಾಗಿಲ ಮೂಲಕ ಕಿಂಡಿಗಳಿರುತ್ತಲ್ಲ ಅದ್ರ ಮೂಲಕ ನಾವು ದೇವಸ್ಥಾನವನ್ನು ದೇವತೆಯನ್ನು ಕೂಡ ನೋಡಬಹುದು. ಇಲ್ಲಿ ಕೂಡ ತುಂಬಾ ತಣ್ಣಗೆ ಚಳಿ ಆಗ್ತಿತ್ತು, ಅಷ್ಟು ಕೂಲಾಗಿತ್ತು ಈ ಚಳಿಗಾಲ ಆಗಿರೋದ್ರಿಂದ. ಇಲ್ಲಿ ದೇವರನ್ನು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ನಂತರ ನಾವು ಬೆಟ್ಟವನ್ನು ಹತ್ತೋಣ ಅಂತೇಳ್ಬಿಟ್ಟು ಮುಂದುವರೆದ್ವಿ. ಇಲ್ಲಿ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರಂತೆ. ಅಂತಿಮವಾಗಿ
ಪೂಜೆ ದೇವರನ್ನು ನಮಗೆ ವಿದ್ಯೆಯನ್ನು ಕೊಡ್ತಾಯಿ, ನಮ್ಮ ಚೆನ್ನಾಗಿ ತಾಯಿ ವಿದ್ಯಾಭ್ಯಾಸ ಕೊಡ್ತಾಯಿ. ಇಲ್ಲಿ ಸ್ವಲ್ಪ ಸಮಯ ಕುತ್ಕೊಂಡು ಬಂದಮೇಲೆ ನಾವು ಮುಂದೆ ಈಗ ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಇದು ಬೆಟ್ಟಕ್ಕೆ ಹೋಗುವಂಥ ದಾರಿ. ಶೃಂಗೇರಿ ಶಾರದಾ ಪೀಠ ದೇವಾಲಯದಿಂದ ಮುಂದೆಗೆ ಬಂದರೆ ಬೆಟ್ಟಕ್ಕೆ ಹೋಗುವಂಥ ದಾರಿ ಸಿಗುತ್ತೆ. ಮುಂದೆ ಕಾಣಿಸ್ತಿದೆ ಇದೇ ಬೆಟ್ಟ. ಈಗ ನಾವೆಲ್ಲರೂ ಕೂಡ ಬೆಟ್ಟ ಹತ್ತೋಣ ಅಂತ ರೆಡಿ ಆಗಿದ್ದೀವಿ. ಎಲ್ಲರೂ ಕೂಡ ತಿನ್ನೋದಕ್ಕೆ ಮಧ್ಯಾಹ್ನಕ್ಕೆ ಲಂಚನ್ನು ಕೂಡ ತಗೊಂಡು ಬಂದಿದ್ವಿ. ಹಾಗಾಗಿ ಎಲ್ಲರ ಹತ್ರ ಕೂಡ ಬ್ಯಾಗುಗಳು ಇದೆ. ಸ್ವಲ್ಪ ಬ್ಯಾಗು ಲಂಚು ವಾಟರ್ ಬಾಟ್ಲ್ ಎಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ತೂಕ ಕೂಡ ಇತ್ತು. ಆದರೂ ಮಕ್ಕಳಂತೂ ತುಂಬಾ ಹುರುಪಿನಿಂದ ಬೆಟ್ಟವನ್ನು ಹತ್ತೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ನಾವಿಲ್ಲಿ ಬರೋಷ್ಟೊತ್ತಿಗೆ ಸುಮಾರು 11:30 ಆಗಿತ್ತು. ದೇವಾಲಯವನ್ನೆಲ್ಲ ಕೂಡ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತೋದಕ್ಕೆ ಬರೋಷ್ಟೊತ್ತಿಗೆ ಸುಮಾರು 11 ಗಂಟೆ 30 ನಿಮಿಷ ಆಗಿತ್ತು. ಬೆಟ್ಟ ಹತ್ತಬೇಕಾದ್ರೆ ತುಂಬಾ ಬಿಸಿಲು ಅನ್ನಿಸ್ತಾ ಇತ್ತಾಗಲಿ ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಎತ್ತರಕ್ಕೆ ಹೋದಂತೆಲ್ಲ ನಮಗೆ ಚಳಿ ಆಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಒಂದು ಚೂರು ಕೂಡ ಬಿಸಿಲು ಅನಿಸಿಲ್ಲ. ಹಾಗಾಗಿ ಮಳೆಗಳು ಚೆನ್ನಾಗಿ ಬಿದ್ದಿರೋದ್ರಿಂದ ಬೆಟ್ಟದ ಮೇಲೆ ಗಿಡ ಮರಗಳು ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲಿ ಕಮಲದ ಹೂಗಳೆಲ್ಲ ಕೂಡ ಇದೆ ಬೆಟ್ಟದ ಮೇಲೆ ಇರುವಂಥ ನೀರಿನಲ್ಲಿ. ಅಲ್ಲಿ ಕೂಡ ನೋಡೋದಕ್ಕೆ ಸುಂದರವಾದಂಥ ನೋಟವನ್ನು ನಾವು ನೋಡಬಹುದು. ಹಾಗೆ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಸಾಕ್ಷ್ಯಾಧಾರಗಳನ್ನು ಕೂಡ ನೋಡ್ಕೊಳ್ತಾ ಲವಕುಶ ಅವರು ಹುಟ್ಟಿರ್ತಕ್ಕಂತಹ ಸ್ಥಳವನ್ನು, ಅವರು ಹುಟ್ಟಿ ಬೆಳೆದಂತಹ ವಾತಾವರಣವನ್ನು ಎಲ್ಲವನ್ನು ನಾವು ಅಲ್ಲಿ ನೋಡ್ತಾ ಹೋಗ್ಬೋದು. ಫೀಲಿಂಗ್ ಕೂಡ ಬರುತ್ತೆ. ಅಷ್ಟು ಸುಂದರವಾಗಿದೆ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಅನಿಸುವಂತಹ ಒಂದು ಸ್ಥಳ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಲಾಸ್ಟ್ ಟೈಮು ಜಾತ್ರೆಗೆ ಒಂದ್ಸಲ ಬಂದಿದ್ದೆ. ಆಗ ಮಕ್ಕಳು ತುಂಬಾ ಚಿಕ್ಕ ಮಕ್ಕಳು. ಅವತ್ತು ನನಗೆ ಈ ಥರ ನೋಡೋದಕ್ಕೂ ಆಗಲಿಲ್ಲ. ಬಟ್ ತುಂಬ ಬಿಸಿಲಿದ್ದರಿಂದ ನಾವು ಬಂದದ್ದು ಮಾರ್ಚಲ್ಲಿ. ತುಂಬ ಬಿಸಿಲು ಇತ್ತು, ಜನಸ್ತೋಮ ಕೂಡ ಹೆಚ್ಚಾಗಿ ಇದ್ದದ್ರಿಂದ ಆಗ ಅಷ್ಟೊಂದು ನನಗೆ ಇಷ್ಟು ಚೆನ್ನಾಗಿದೆ ಅಂತ ಅವತ್ತು ನನಗೆ ಅನಿಸ್ಲಿಲ್ಲ. ಆಗಲಿ ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ನಾವು ಮಾತ್ರ ಹೋಗಿದ್ವಿ ಸ್ಕೂಲಿಂದ. ನೋಡೋದಕ್ಕೆ ಅಷ್ಟು ಸುಂದರವಾಗಿತ್ತು. ಮತ್ತು ನಮಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಎಲ್ಲ ವಾತಾವರಣವನ್ನು ಅನುಭವಿಸಿದ ಎಲ್ಲವನ್ನು ಕೂಡ ನಿಧಾನಕ್ಕೆ ನೋಡ್ಕೊಳ್ತಾ ಹೋದ್ವಿ. ಹಾಗೆ ವಾತಾವರಣ ಕೂಡ ಅಷ್ಟು ಬಿಸಿಲು ಅನಿಸಲ್ಲ ಮೇಲೆ, ಅಷ್ಟು ಚೆನ್ನಾಗಿತ್ತು. ಈಗ ನಾವೆಲ್ಲರೂ ಕೂಡ ಬೆಟ್ಟವನ್ನು ಹತ್ತಿ ಮೇಲೆ ಹೋಗ್ತಾ ಇದ್ವಿ. ಕೆಲವು ಕಡೆ ಮೆಟ್ಲುಗಳು ಇದೆ, ಕೆಲವು ಕಡೆ ಖಾಲಿ ಬಂಡೆಗಳಿದೆ. ನಾವು ಆ ಬಂಡೆಗಳ ಮೇಲೇ ಹತ್ಕೊಂಡು ಹೋಗಬೇಕಾಗತ್ತೆ. ಟ್ರೆಕ್ಕಿಂಗ್ ಹೋದರೆ ನಮಗೆ ಯಾವ ರೀತಿ ಫೀಲ್ ಇರುತ್ತೋ ಅಷ್ಟು ಚೆನ್ನಾಗಿ ನಮಗಿಲ್ಲಿ ಫೀಲ್ ಆಗುತ್ತೆ. ಕೆಲವು ಕಡೆ ನೋಡಿ ಈ ರೀತಿ ಮೆಟ್ಲುಗಳಿದೆ, ಕೆಲವು ಕಡೆ ಬಂಡೆಯಲ್ಲೇ ಚಿಕ್ಕದಾಗಿ ಮೆಟ್ಲು ಥರ ಕೊರೆದಿರ್ತಾರೆ, ಆ ರೀತಿ ಇದೆ. ಇನ್ನು ಕೆಲವು ಕಡೆ ಮೆಟ್ಲೇ ಇಲ್ಲ, ಆ ರೀತಿ ಇದೆ. ಹತ್ತಿ ಹೋಗೋದಕ್ಕೆ ಅಷ್ಟೇ ಸುಂದರವಾಗಿ ಕೂಡ ಇದೆ. ಸುತ್ತಲೂ ವಾತಾವರಣ, ಸುತ್ತಲೂ ಎಲ್ಲ ಕೆರೆ ಬಗ್ಗಳಲ್ಲೆಲ್ಲ ಕೂಡ ನೀರಿದೆ. ತುಂಬಾ ಚೆನ್ನಾಗಿದೆ ಹೊರನೋಟ ಕೂಡ ನೋಡೋದಕ್ಕೆ. ಪ್ರತಿಯೊಬ್ಬರು ಕೂಡ ಒಂದು ಸಲ ಬಂದು ಆವಣಿಯನ್ನು ನೋಡಿ, ಅಷ್ಟು ಸುಂದರವಾಗಿದೆ. ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲರೂ ಹೋಗಿದ್ದರಿಂದ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡೋದಕ್ಕೂ. ಇಲ್ಲಿಗೂ ಮತ್ತೆ ಹೋಗಬೇಕಾದ್ರೆ ಒಬ್ಬರು ಇಬ್ಬರು ಹೋದರೆ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 20-30 ಜನ ಇದ್ದರು, 10-15 ಜನ ಇದ್ದರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಸುಂದರವಾಗಿತ್ತು. ನೀವು ಕೂಡ ಬರೋವಂಥವ್ರು ಆಗುತ್ತೆ, ನಮಗೂ ಹೋಗಿ ಬರ್ಬೋದು ಅನ್ನೋರಿದ್ದರೆ, ನಿಯರಲ್ಲಿ ಯಾರಾದರೂ ಇದ್ದರೆ ಬರ್ಬೋದು. ಇಲ್ಲಿ ಬಂಗಾರು ತಿರುಪತಿ ಮತ್ತು ಕೋಟಿಲಿಂಗೇಶ್ವರಕ್ಕೆ ತುಂಬ ಜನ ಬರ್ತಿರ್ತಾರೆ. ಬಟ್ ಇಲ್ಲಿಗೆ ಬಸ್ಸುಗಳಿಲ್ಲ ಅಂತೇಳ್ಬಿಟ್ಟು ಹಲವಾರು ಜನ ಬರೋದಿಲ್ಲ. ನೀವು ಸ್ವಂತ ವೆಹಿಕಲ್ಸ್ ಮಾಡ್ಕೊಂಡು ಬರೋರಾದರೆ ಬಂಗಾರು ತಿರುಪತಿಯಿಂದ ತುಂಬಾ ಹತ್ತಿರ, ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಬಂದು ಎಲ್ಲರೂ ಕೂಡ ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೆಟ್ಟವನ್ನು ತೋರಿಸ್ತೀನಿ, ಅದರಲ್ಲಿ ಏನೇನಿದೆ ಅನ್ನೋದನ್ನು. ಓಕೆ ಫ್ರೆಂಡ್ಸ್, ಬಾಯ್.